ಕರುನಾಡ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಗೆ ಇನ್ನು 3 ದಿನ ಇದೆ. ಈಗಿನಿಂದಲೇ ಅವರ ಅಭಿಮಾನಿಗಳ ಸೆಲೆಬ್ರೇಷನ್ ಜೋರಾಗ್ತಾ ಇದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಟನೆಯ ಅಪ್ಪು ಚಿತ್ರ ಇವತ್ತು ರೀ-ರಿಲೀಸ್ ಆಗಿದೆ. ಪುನೀತ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರೀ-ರಿಲೀಸ್ ಅನ್ನು ಮಾಡಲಾಗಿದೆ. ವೀರೇಶ್ ಥಿಯೇಟರ್ನಲ್ಲಿ ಅಪ್ಪು ಚಿತ್ರವನ್ನ ರೀ-ರಿಲೀಸ್ನ ಮಾಡಿರೋದ್ರಿಂದ ಅಭಿಮಾನಿಗಳ ಸಂಭ್ರಮ ಜೋರಿದೆ. ಪಟಾಕಿಯನ್ನು ಹೊಡೆದು ಸಂಭ್ರಮಿಸಿದ್ದಾರೆ ಅಪ್ಪು ಫ್ಯಾನ್ಸ್. ಬೆಳಗ್ಗೆ 6:30ಕ್ಕೇನೆ ಅಪ್ಪು ಚಿತ್ರ ರೀ-ರಿಲೀಸ್ ಆಗಿದೆ. ಬಹುತೇಕ ಮೊದಲ ಶೋನ ಎಲ್ಲ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿತ್ತು. ದೊಡ್ಡ ಮಟ್ಟದ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. 23 ವರ್ಷಗಳ ಹಿಂದೆ ಯಾವ ರೀತಿಯ ರೆಸ್ಪಾನ್ಸ್ ಸಿಕ್ಕಿತ್ತೋ ಈಗಲೂ ಕೂಡ ಅಪ್ಪು ಕ್ರೇಜ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕ್ರೇಜ್ ಹಾಗೇ ಇದೆ. ಬಹುತೇಕ ಚಿತ್ರಮಂದಿರಗಳಲ್ಲಿ ಅಪ್ಪು ಅಭಿಮಾನಿಗಳು ತುಂಬಿ ತುಳುಕಿ ಮತ್ತೊಮ್ಮೆ ಅಪ್ಪು ಚಿತ್ರವನ್ನು ಕಣ್ತುಂಬಿಕೊಂಡು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಇವತ್ತಿನಿಂದಲೇ ಬರ್ತ್ಡೇ ಸೆಲೆಬ್ರೇಷನ್ ಅಪ್ಪು ಅಭಿಮಾನಿಗಳಿಂದ ಆಗ್ತಾ ಇದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ರ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಅಪ್ಪು ಚಿತ್ರ ರೀ-ರಿಲೀಸ್ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ನಾನು ವೀರೇಶ್ ಚಿತ್ರಮಂದಿರದ ಮುಂಭಾಗದಲ್ಲಿದ್ದೇನೆ. ಅಪ್ಪು ಚಿತ್ರವನ್ನ ಅದ್ದೂರಿಯಾಗಿ ಬರಮಾಡ್ಕೊಳ್ಳೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಬೆಳಗ್ಗೆ ಬಂದಿರುವಂಥ ಅಭಿಮಾನಿಗಳು ಪಟಾಕಿ ಹೊಡೆದು ಹಾಲಿನ ಅಭಿಷೇಕದ ಮೂಲಕ ಅಪ್ಪು ಸಿನಿಮಾವನ್ನ ಮತ್ತೊಮ್ಮೆ ಅದ್ದೂರಿಯಾಗಿ ತೆರೆ ಮೇಲೆ ನೋಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿರುವಂಥದ್ದು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಹೀರೋಗಳ ಚಿತ್ರ ರೀ-ರಿಲೀಸ್ ಆಗುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಅಪ್ಪು ಚಿತ್ರ ರಿಲೀಸ್ ಆಗ್ತಾ ಇದೆ. ಮಾರ್ಚ್ 17ನೇ ತಾರೀಕು ಅವರ ಹುಟ್ಟುಹಬ್ಬ. ಅದಕ್ಕೂ ಮುನ್ನ ಅಪ್ಪು ಚಿತ್ರವನ್ನು ಅದ್ದೂರಿಯಾಗಿ ಬರಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಅವರ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಅಭಿಮಾನಿಗಳು ತಯಾರಿಯನ್ನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಥಿಯೇಟರ್ ಮುಂದೆ ಈಗಾಗಲೇ ಘೋಷಣೆಗಳನ್ನ ಕೂಗೋದ್ರ ಮೂಲಕವಾಗಿ ಅಭಿಮಾನವನ್ನ ವ್ಯಕ್ತಪಡಿಸುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅವರ ಅಭಿಮಾನಿಗಳಿದ್ದಾರೆ, ಮಾತನಾಡಿಸ್ತಾರೆ. ಸರ್, ಇವತ್ತು ಅಪ್ಪು ಚಿತ್ರ ಮತ್ತೆ ರೀ-ರಿಲೀಸ್ ಆಗ್ತಾ ಇದೆ. ಅದ್ದೂರಿಯಾಗಿ ತೆರೆ ಮೇಲೆ ನೋಡೋದಕ್ಕೆ ನೀವೆಲ್ಲರೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ರಿ. ಹೇಗೆ ಅನ್ನಿಸ್ತಾ ಇದೆ, ಹೇಗಿದೆ ಸರ್? ಇದು ನಮಗೆ ಒಂದು ದೊಡ್ಡ ಹಬ್ಬ ಸರ್. ಪ್ರತಿಯೊಬ್ಬರು ಕನ್ನಡಿಗರಿಗೆ ಏನೋ ಒಂದು ಹಬ್ಬ, ಅದು ನಮ್ಗೆ ಹಬ್ಬ ಅಲ್ಲ. ಈ ಹಬ್ಬ ಯಾರು ಮೀರ್ಸಕ್ಕಾಗಲ್ಲ ಸರ್. ದೊಡ್ಡ ಹಬ್ಬ ಸರ್ ನಮ್ಗಿದು. ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್ 50ನೇ ವರ್ಷ ಹುಟ್ಟುಹಬ್ಬ ನಮ್ಗೆ. ಅವ್ರೆ ಇವತ್ತಿದ್ದಿದ್ರೆ ಸರ್ ಎಲ್ಲ ಫ್ಯಾನ್ಸ್ಗಳು ಅವ್ರಿಗೆ ಹೇಳ್ತಾರೆ, ಎಲ್ಲರೂ ಕಾಯ್ತಾ ಇರ್ತಾರೆ. ಅವ್ರವ್ರ ಫಿಲಮ್ ಇಷ್ಟಪಟ್ಟಿರೋರು ಅವ್ರ ಹೀರೋಗಳು ಕಾಯ್ತಾ ಇರ್ತಾರೆ. ನಮ್ಮ ಬಾಸ್ ಯಾವಾಗ, ನಮ್ಮ ಬಾಸ್ ಫಿಲಮ್ ರಿಲೀಸ್ ಯಾವಾಗ ಅಂತ. ಸರ್, ಇದ್ರೂ ಒಂದೇ, ಇಲ್ದಿರೋ ಒಂದೇ. ಆ ದೇವ್ರೇ. ಆ ದೇವ್ರು ದೇವ್ರೆ. ಈಗ ಸಾಮಾನ್ಯವಾಗಿ ಪ್ರತಿ ಹೀರೋ ಅಭಿಮಾನಿಗಳಿಗೂ ಕೂಡ ನಮ್ಮ ಹೀರೋಗಳದ್ದು ಹೊಸ ಚಿತ್ರ ರಿಲೀಸ್ ಆಗುತ್ತೆ ಎನ್ನುವಂತ ಒಂದಷ್ಟು ಸಂಭ್ರಮ ಇರುತ್ತೆ. ಬಟ್ ಆದ್ರೆ ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಬಾಸ್ ಫಿಲಿಮ್ ನೋಡಿದ್ದು ಹಾಸನ ಸಿಂಹಾದ್ರಿ ಥಿಯೇಟರ್ ಅಲ್ಲಿ. ನಾನು ಹಾಸನದಲ್ಲಿ ನೋಡ್ದನು. ಇವಾಗ ಇಲ್ಲಿ ನೋಡ್ದೆ ಇದನ್ನ ಖುಷಿ ಅಲ್ವಾ? ಹಾಸನದಲ್ಲಿ ನೋಡ್ದ ನಾನು. ಎಷ್ಟು ವರ್ಷ ಆಯ್ತು? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ದೈಹಿಕವಾಗಿ ನಮ್ಮೊಟ್ಟಿಗೆ ಇಲ್ಲ ಅಂದರೂ ಕೂಡ ಅವರು ಮಾಡಿರುವಂತಹ ಸಿನಿಮಾಗಳು, ಅವರ ಕೆಲಸಗಳು ಯಾವಾಗಲೂ ಕೂಡ ಅವರ ಅಭಿಮಾನಿ ವಲಯದಲ್ಲಿ ಕರುನಾಡಿನಲ್ಲಿ ಹಚ್ಚ ಹಸಿರಾಗಿರುತ್ತೆ ಅನ್ನೋದಕ್ಕೆ ಅವರ ಅಭಿಮಾನಿಗಳು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇರುವಂತಹ ರೀತಿಯೇ ಸಾಕ್ಷಿ.